ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ರಾಜಕೀಯ ಚರ್ಚೆ ಆಗ್ತಾ ಇದೆ. ಒಂದು ಕಡೆಗೆ ಸಂಪುಟ ವಿಸ್ತರಣದ ಮಾತುಗಳು ಕೇಳಿಬರ್ತಾ ಇದೆ, ಇನ್ನೊಂದು ಕಡೆಗೆ ನವೆಂಬರ್ ಕ್ರಾಂತಿಯ ಮಾತುಗಳು ಜೋರಾಗ್ತಾ ಇದೆ. ಹೀಗಾಗಿ ನಾಯಕರಲ್ಲೂ ಹಿರಿಯ ಸಚಿವರಲ್ಲೂ ಕೂಡ ಒಂದು ಸ್ಪಷ್ಟವಾದಂಥ ಚಿತ್ರಣ ಇಲ್ಲ. ಈ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಕೊಂಡು ನಿನ್ನೆ ಮಹತ್ವದ ಮೀಟಿಂಗನ್ನು ಹಿರಿಯ ಸಚಿವರು ಮುಖ್ಯಮಂತ್ರಿ ಮನೆಯಲ್ಲಿ ಮುಖ್ಯಮಂತ್ರಿ ಜೊತೆ ನಡೆಸಿದ್ದಾರೆ. ಮುಂದೇನಾದರೂ ಕ್ಷಿಪ್ರ ಬೆಳವಣಿಗೆ ಅದರದಕ್ಕೆ ಯಾವ ರೀತಿಯ ಅಂತ ಕೌಂಟರ್ ಕೊಡಬೇಕಾಗತ್ತೆ ಅಥವಾ ಯಾವ ರೀತಿ ಅದನ್ನು ಎದುರಿಸಬೇಕಾಗತ್ತೆ, ತಮ್ಮ ನಿಲುವೇನು, ಹೇಗೆ ಹೊಸ ರಾಜಕೀಯ ದಾಳವನ್ನು ಉಳಿಸಬೇಕಾಗತ್ತೆ ಅನ್ನುವಂಥ ಚರ್ಚೆ ನಡೆದಿದೆ. ಹಾಗಾದರೆ ಈ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾರೆಲ್ಲ ಇದ್ರು, ಜೊತೆಗೆ ಇದರ ಮೂಲ ಉದ್ದೇಶ ಏನಾಗಿತ್ತು, ಅದರ ವಿವರವನ್ನು ಈ ಸ್ಟೋರಿಯಲ್ಲಿ ನೋಡೋಣ ಬನ್ನಿ. ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಆ ಕ್ರಾಂತಿಗೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ಕೂಡ ನಾವು ನೋಡ್ತಾ ಇದ್ದೇವೆ. ಮುಖ್ಯಮಂತ್ರಿ ಮತ್ತೆ ಹೇಳ್ತಾ ಇದ್ದಾರೆ ಅಂದ್ರೆ ಅರ್ಥ ಅಲ್ಲೇನೆ ಅನುಮಾನ. ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವರನ್ನ ಕೇಳಿ. ಯಾವ ಕ್ರಾಂತಿ ಇಲ್ಲ, ಎಲ್ಲ ಕಡೆ ಶಾಂತಿ ಇದೆ. ಅಲ್ಲ, ಏನ್ ಚರ್ಚೆ, ಅಜೆಂಡಾ ಏನಿಲ್ಲ ರೀ. ಊಟ ಪ್ರತಿ ವರ್ಷ ಕರೀತಾರೆ, ಅದೇನು ಹೊಸದಾಗಲ್ಲ. ಕಳೆದ ಬಾರಿನೂ ಕರೆದಿದ್ರೆ ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ಬೀಳ್ಕೊಡುಗೆನೂ ಇಲ್ಲ ಅಥವಾ ಸ್ವಾಗತನೂ ಇಲ್ಲ. ಕಾಂಗ್ರೆಸ್ ಕೋಟೆಯಲ್ಲಿ ಕ್ರಾಂತಿಯ ಕಿಚ್ಚು ಧಗಧಗಿಸುತ್ತಲೇ ಇದೆ. ಯಾವಾಗ ಸಚಿವರಾಗಿದ್ದ ಕೆಎನ್ ರಾಜಣ್ಣ ಸೆಪ್ಟೆಂಬರ್ ಕ್ರಾಂತಿಯ ಬೀಜ ಬಿತ್ತಿದ್ರು, ಅಂದಿನಿಂದ ಶುರುವಾದ ಕ್ರಾಂತಿಯ ಕಿಡಿಗೆ ಕಾಂಗ್ರೆಸ್ ಮನೆಯ ಕಾವು ಹೆಚ್ಚಾಗಿದೆ. ಇದೀಗ ಸಿಎಂ ಸಿದ್ದರಾಮಯ್ಯ ಬಹಳ ದಿನಗಳಾಗಿತ್ತು ಅಂತ ಸಚಿವರನ್ನ ಡಿನ್ನರ್ ಕೂಟಕ್ಕೆ ಆಹ್ವಾನಿಸಿದ್ದು ಕ್ರಾಂತಿಯ ಕಿಡಿ ಮತ್ತೊಮ್ಮೆ ಹಾರಲು ಶುರುವಾಗಿದೆ. ಸಿಎಂ ಸಿದ್ದರಾಮಯ್ಯ ಅಪರೂಪಕ್ಕೆ ಕರೆದ ಈ ಔತಣಕೂಟ ಕೆಲ ಸಚಿವರ ಪಾಲಿಗೆ ಬೀಳ್ಕೊಡುಗೆಯಾಗಬಹುದು ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿ ಜೋರಾಗಿದೆ. ದೊಡ್ಡ ಹಿರಿತಲೆಯ ನಾಯಕರೇ ನವೆಂಬರ್ನಲ್ಲಿ ನಡೆಯಲಿರುವ ಸಚಿವ ಸಂಪುಟ ಪುನರ್ರಚನೆಯಿಂದ ಸೈಡಿಗೆ ಸರಿಯಬೇಕಾಗಬಹುದು ಎಂಬುದು ಕಾಂಗ್ರೆಸ್ನಲ್ಲಿ ಹರಡುತ್ತಿರುವ ವದಂತಿ. ಆದರೆ ಸಂಪುಟ ವಿಸ್ತರಣೆಯೇ ಇರಲಿ ಅಥವಾ ನಾಯಕತ್ವ ಬದಲಾವಣೆ ಎಂಬ ಜೇನುಗೂಡಿಗೆ ಹೈಕಮಾಂಡ್ ಕೈ ಹಾಕಿದ್ದೇ ಆದ್ರೆ ಆಗ ಅಲ್ಲೋಲ ಕಲ್ಲೋಲ ಗ್ಯಾರಂಟಿ. ಇದರ ಮುನ್ಸೂಚನೆ ಮನಗಂಡಿರುವ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸದಲ್ಲಿಯೇ ಕೂತು ಭಾರಿ ತಂತ್ರಗಾರಿಕೆ ಮಾಡ್ತಿದ್ದಾರೆ. ಈ ದಾಳ ಹೇಗೆ ಉರುಳಿಸಬೇಕು ಎಂಬುದರ ತಯಾರಿಯ ಒಂದು ಭಾಗವೇ ನಿನ್ನೆ ರಾತ್ರಿ ನಡೆದ ಆಪ್ತ ಸಚಿವರ ಮೀಟಿಂಗ್. ಸಿಎಂ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದು ಅತ್ಯಾಪ್ತ ಸಚಿವರ ಅಭಿಪ್ರಾಯ ಪಡೆದುಕೊಂಡಿದ್ದಾರೆ. ರಾಜ್ಯ ರಾಜಕೀಯದ ಕ್ಷಿಪ್ರ ಬೆಳವಣಿಗೆ ಸಾಧ್ಯಾಸಾಧ್ಯತೆಯ ಬಗ್ಗೆ ಮಾತುಕತೆ ನಡೆಸಿದ್ದಾರೆ. ಹಾಗಾದ್ರೆ ನಿನ್ನೆಯ ಸಭೆಯಲ್ಲಿ ಚರ್ಚೆ ಆಗಿದ್ದೇನು ತೋರಿಸ್ತೀವಿ ನೋಡಿ. ಸುಮಾರು 2 ಗಂಟೆಗಳ ಕಾಲ ನಡೆದ ಸಭೆಯಲ್ಲಿ ಸಿಎಂ ಹಾಗೂ ಸಚಿವರು ಪ್ರಸಕ್ತ ರಾಜ್ಯ ರಾಜಕೀಯ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ವಿಷಯ ಬಂದ್ರೆ ಅದಕ್ಕೆ ಹೇಗೆ ಕೌಂಟರ್ ಮಾಡಬೇಕು ಅನ್ನೋದರ ಬಗ್ಗೆ ಚರ್ಚೆಯಾಗಿದೆ. ಹೀಗಾಗಿ ಸಿದ್ದರಾಮಯ್ಯರೇ ಸರ್ಕಾರವೇ ಮುಂದುವರಿಸುವ ಬಗ್ಗೆ ಹಾಗೂ ಕ್ಷಿಪ್ರ ಬೆಳವಣಿಗೆಗಳಾದ್ರೆ ಸಿದ್ದರಾಮಯ್ಯ ರಹಿತ ಸರ್ಕಾರ ಅಂದ್ರೆ ಹೇಗೆ ಎಂಬ ಬಗ್ಗೆ ವಿಶ್ಲೇಷಿಸಿದ್ದಾರೆ. ಹಾಗೆ ರಾಜಕೀಯ ಎದುರಾಳಿಗಳ ಡೆಡ್ಲೈನ್ಗೆ ಪ್ರತಿ ತಂತ್ರಗಳನ್ನ ಹೆಣೆಯುವ ವಿಷಯ ಕೂಡ ಗಂಭೀರವಾಗಿ ಚರ್ಚೆಯಾಗಿದೆ. ಈ ಸಂಬಂಧ ಮುಂದಿರುವ ಎಲ್ಲ ಆಯ್ಕೆಗಳನ್ನ ಮುಕ್ತವಾಗಿಟ್ಟುಕೊಳ್ಳಲಾಗಿದೆ. ಮಂತ್ರಿ ಹಾಗೂ ಶಾಸಕರ ನಿರ್ವಹಣೆ ವಿಚಾರ ಸಹ ಸಚಿವರು ಪ್ರಸ್ತಾಪಿಸಿದ್ದಾರೆ. ಜೊತೆಗೆ ಸಂಪುಟ ವಿಸ್ತರಣೆಯ ಲಾಭ ನಷ್ಟದ ಬಗ್ಗೆ ಸಹ ಮಾತುಕತೆ ನಡೆಸಿದ್ದಾರೆ. ಇದೇ ವಿಚಾರ ಮುಂದಿಟ್ಟು ಬಿಜೆಪಿ ನಾಯಕರು ನವೆಂಬರ್ನಲ್ಲಿ ಬದಲಾವಣೆ ಖಚಿತ ಅಂತಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಇಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೊಂದು ತಾರ್ಕಿಕ ಹಂತಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷದಲ್ಲಿ ಮಾತನಾಡ್ತಾ ಇರುವಂತ. ಈಗೇನು ಒಂದೇ ತಿಂಗಳು ಉಳಿದಿದೆ, ಬಾಕಿ ಉಳಿದಿದೆ ನವೆಂಬರ್ಗೆ. ಆ ಕ್ರಾಂತಿಗೆ ಪುಷ್ಟಿ ಕೊಡುವಂತ ಬೆಳವಣಿಗೆಗಳು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ. ಇತ್ತ ಸಚಿವರು ಅದ್ಯಾವ ಕ್ರಾಂತಿಯೂ ಇಲ್ಲ ಅಂತ ಬದಲಾವಣೆ ಚರ್ಚೆಯನ್ನ ತಳ್ಳಿ ಹಾಕಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಕೇಳಬೇಕು, ಕ್ಯಾಬಿನೆಟ್ ರಿಷಫಲ್ ಇದೆಯಾ ಅವರನ್ನ ಕೇಳಿ, ಅಥವಾ ಯಾರಾದ್ರೂ ತಗೊಳ್ತೀರಾ ಇಂಥವ್ರನ್ನ ಅದೆಲ್ಲ ಅವ್ರಿಗೆ ಕೇಳಿ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ನಡೀತಾ ಇರತ್ರಿ, ಇದು ನಿರಂತರವಾಗಿ ನಡೆಯೋದು. ಇದು ಇದು ಅಟ್ಯಾಚ್ ಮಾಡೋದು ಅಗತ್ಯ ಇಲ್ಲ. ಅಲ್ಲೋಲ ಕಲ್ಲೋಲ ಆಗತ್ತೆ. ನರೇಂದ್ರ ಮೋದಿ ರಾಜೀನಾಮೆ ಕೊಡ್ತಾರೆ. 75 ವರ್ಷ ಕಳೆದಿದೆ ಅಲ್ಲ, ನಮ್ಮಲ್ಲಿ ಯಾವುದು ಆಂದೋಲನ, ನಮ್ಮಲ್ಲಿ ಎಲ್ಲ ಶಾಂತಿ ಅಭಿವೃದ್ಧಿ ಇದೆ. ಯಾವ ಕ್ರಾಂತಿ ಇಲ್ಲ, ಎಲ್ಲ ಕಡೆ ಶಾಂತಿ ಇದೆ. ಇನ್ನು ಸಿಎಂ ಕರೆದ ಔತಣಕೂಟ ನಾನಾ ಚರ್ಚೆಗಳನ್ನ ಹುಟ್ಟುಹಾಕಿದೆ. ಆದರೆ ಸಚಿವರು ಔತಣಕೂಟದ ಅಜೆಂಡಾ ಬರೀ ಊಟ ಅಷ್ಟೇ ಅಂತಿದ್ದಾರೆ.
ವಿಷಯ ಏನೂ ಇಲ್ಲಪ್ಪ. ನಾವು ಊಟ ಹಾಕ್ತಾರೆ, ಹೋಗ್ತೀವಿ, ಊಟ ಮಾಡ್ತೀವಿ, ಬರ್ತೀವಿ. ಯಾರು ಅಲ್ಲ, ಏನ್ ಚರ್ಚೆ, ಅಜೆಂಡಾ ಏನು ಇಲ್ಲ ರೀ. ಊಟ ಅದೇ ಅಜೆಂಡಾ. ಪ್ರತಿ ವರ್ಷ ಕರೀತಾರೆ, ಅದೇನು ಹೊಸ್ತಾಗಲ್ಲ. ಕಳೆದ ಬಾರಿನೂ ಕರೆದಿದ್ರು. ಇದು ಕರೀತಕ್ಕಂಥದ್ದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಎಲ್ಲರಿಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಹೌದು, ಅದರಲ್ಲೇನು ಹೊಸದಿದೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಮಾರ್ಗದರ್ಶನ ಮಾಡ್ತಾರೆ. ಇವತ್ತು ಅದಕ್ಕೆ ಕರೆದಿದ್ದಾರೆ, ನಾವೆಲ್ಲ ಹೋಗ್ತೀವಿ, ಭಾಗವಹಿಸ್ತೀವಿ. ಊಟ ಮಾಡೋದು ಮತ್ತು ನಮ್ಮ ಅಭಿವೃದ್ಧಿನ ಚರ್ಚೆ ಮಾಡೋದು, ನಮ್ಮ ಮನೆಗೆ ಬಂದು ಸೇರ್ಕೊಂಡು ಕೆಲಸ ಮಾಡೋದು. ಯಾರಿಗೂ ಬೀಳ್ಕೊಡುಗೆ ಅಲ್ಲ, ಬೀಳ್ಕೊಡುಗೆನೂ ಇಲ್ಲ ಅಥವಾ ಸ್ವಾಗತನೂ ಇಲ್ಲ. ಡಿನ್ನರ್ ಅಜೆಂಡಾ ಏನೇ ಇರಲಿ, ನವೆಂಬರ್ ಅಂತ್ಯಕ್ಕೆ ಕಾಂಗ್ರೆಸ್ ಸರ್ಕಾರದಲ್ಲಿ ಮಹತ್ತರ ಬೆಳವಣಿಗೆಗಳು ನಡೆಯೋದಂತೂ ಬಹುತೇಕ ಖಚಿತ. ಅತ್ತ ಕುರ್ಚಿಗೆ ಹಕ್ಕು ಮಂಡಿಸಲು ಸದಾಶಿವನಗರದ ಶಕ್ತಿ ಕೇಂದ್ರ ತಯಾರಾಗಿದ್ರೆ, ಮೈಸೂರಿನ ದೈತ್ಯ ಬಳಗವು ರಾಜಕೀಯ ತೋಳಿನ ಬಾಹುಬಂದಿಯನ್ನ ಬಿಗಿ ಮಾಡಿಕೊಳ್ಳುತ್ತಿದೆ. ಉಭಯ ಪಡೆಗಳು ಆನೆ, ಕುದುರೆ, ಒಂಟೆಗಳನ್ನ ಸಿದ್ಧಪಡಿಸಿಕೊಳ್ತಿವೆ. ಗಂಡು ಮೆಟ್ಟಿದ ರಾಜ್ಯ ರಾಜಕಾರಣದ ನೆಲ ದಾಯಾದಿ ಕಲಹಕ್ಕೆ ತಣ್ಣಗೆ ಸಿದ್ಧವಾಗ್ತಿದೆ. ಎಲ್ಲರನ್ನೂ ಗರಗರನಿ ತಿರುಗಿಸುವ ಗಾರುಡಿ ಮಾತ್ರ ದೂರದ ದೆಹಲಿಯಲ್ಲಿದ್ದಾನೆ. ಸಮರವೋ ಸಮರಸವೋ ಆ ಪರಮ ಪುರುಷ ಮಲ್ಲಿಕಾರ್ಜುನನೇ ಬಲ್ಲ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.